ಜಾತಿ ಸಮೀಕ್ಷೆ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ಮುಂದಾಗಿದೆ. ಅದರಲ್ಲೂ ಪ್ರಮುಖವಾಗಿ ದಲಿತರೊಳಗೆ ಕ್ರೈಸ್ತ ಜಾತಿಗಳನ್ನು ಉಳಿಸುವಂತಹ ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ BJP ನಾಯಕರಾದಂಥ ಎನ್ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಪದ ಸೇರಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಏನು ಹೇಳಕ್ಕೆ ಹೊರಟಿದೆ? ಕಾಂಗ್ರೆಸ್ ಸರ್ಕಾರ ಏನು ಹೇಳಕ್ಕೆ ಹೊರಟಿದೆ ಅಂದರೆ, ಜಾತಿಗಳ ಒಳಗಡೆ ಒಂದು ಉಪಪಂಗಡ, ಆ ಉಪಪಂಗಡವನ್ನು ಒಂದು ಕ್ರೈಸ್ತ ಧರ್ಮಕ್ಕೆ ಟ್ಯಾಗ್ ಮಾಡೋವಂಥ ಕೆಲಸಕ್ಕೆ ಕೈ ಹಾಕಿದೆ. ನಾನು ಹೇಳೋದು ರೀ, SCಗಳ ಪಟ್ಟಿಯನ್ನು ಮಾಡ್ತಕ್ಕಂಥ ಸೇರ್ಪಡೆ ಅಥವಾ ತೆಗೆಯುವಂಥದ್ದು ಇದರ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಸಂವಿಧಾನಾತ್ಮಕವಾದಂಥ ಅಧಿಕಾರ. ಸಂವಿಧಾನದ ಅನುಚ್ಛೇದ 341ರಲ್ಲಿ ಹೊಸ ಜಾತಿಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ. ಯಾವುದೇ ಜಾತಿಯನ್ನು ತೆಗಿಲಿಕ್ಕೆ 342ರಲ್ಲಿ ಅಧಿಕಾರ ಇದೆ. ಆಯಿತಾ? ಸೊ ಸಿದ್ದರಾಮಯ್ಯನವ್ರು ನೀವು 15 ಜಾತಿಗಳನ್ನ ಈಗ ಸೇರಿಸ್ತಾ ಇದ್ದೀರಿ ಅಂತಂದರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ನೀವು ಸಂವಿಧಾನನ ಉಲ್ಲಂಘನೆ ಮಾಡೋ ಅಂಥ ಸಿದ್ದರಾಮಯ್ಯನವ್ರಿಗೆ ನಾನು ಕಿವಿ ಮಾತು ಹೇಳ್ತೀನಿ ಮತ್ತು ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ದಯವಿಟ್ಟು ಈ ಸರ್ವೆನಲ್ಲಿ ನೀವೇನು ಕ್ರೈಸ್ತ ಸಂಬಂಧಿತ 46 ಜಾತಿಗಳನ್ನ ಸೇರಿಸಿದ್ದೀರಿ, SCನಲ್ಲಿ 15 ಸೇರಿಸಿದ್ದೀರಲ್ಲ, ಇದನ್ನು ಇವತ್ತೇ ಕೈ ಬಿಡಿ. 22ನೇ ತಾರೀಕಿಂದ ಸೆನ್ಸಸ್ ಶುರುವಾಗುತ್ತೆ. ದಯವಿಟ್ಟು ಕೈ ಬಿಟ್ಟು ಸರ್ವೆ ಮಾಡಿ. ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತೀನಿ, SCಗಳನ್ನ ಸರ್ವೆ ಮಾಡೋ ಅಗತ್ಯ ಇಲ್ಲ ರೀ. 2 ತಿಂಗಳಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಬಂದಿದೆ. ಎಂಪರಿಕಲ್ ಡಾಟಾ ನಿಮ್ಮ ಕೈಲಿದೆ, ಅದನ್ನ ಇಟ್ಕೊಳ್ಳಿ. ಉಳಿದವ್ರನ್ನ ಸರ್ವೆ ಮಾಡುವಾಗ ಈ ಕ್ರೈಸ್ತ ಸಂಬಂಧಿತ ಜಾತಿಗಳನ್ನು ಕೈ ಬಿಟ್ಟು ಸರ್ವೆ ಮಾಡಿ. ಅಷ್ಟೇ ನಮ್ಮ ಒತ್ತಾಯ. ಈ ಒತ್ತಾಯವನ್ನು ನಾವು ರಾಜ್ಯಪಾಲರಿಗೂ ಕೊಡ್ತೀವಿ. ಕೋರ್ಟಲ್ಲಿ ಈಗ ಕೇಸ್ ಇದೆ, ನಡೀತಾ ಇದೆ. ಮತ್ತು ಇದನ್ನು ಜನಾಭಿಪ್ರಾಯ ರೂಪಿಸ್ಲಿಕ್ಕೆ ನಾವು ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೂ ಹೋಗ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಸರ್, ಈ ಒಂದು ಗೊಂದಲ ಆಗಿರ್ಬೋದು, ಇದು ಒಂದು ಹುನ್ನಾರ ಆಗಿರ್ಬೋದು, ಯಾರನ್ನ ಮೆಚ್ಚಿಸ್ಲಿಕ್ಕೆ ಈ ರೀತಿಯಾದ ಗೊಂದಲ ಸರ್? ಯಾರನ್ನ ಮೆಚ್ಚಿಸ್ಲಿಕ್ಕೆ ಮೇಲ್ನೋಟಕ್ಕೆ ಕಾಣಿಸಲ್ವಾ? ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸ್ಕೊಳಕ್ಕೆ. ಡಿಸೆಂಬರಲ್ಲಿ ಸಿದ್ದರಾಮಯ್ಯನವ್ರ ಕುರ್ಚಿ ಅಳ್ಳಾಡುತ್ತೆ. ಸೊ ಯಾವಾಗ ಕುರ್ಚಿ ಅಳ್ಳಾಡುತ್ತೋ ಆವಾಗೆಲ್ಲ ಜಾತಿ ಮುಂದೆ ತರ್ತಾ ಇದ್ದಾರೆ. ಸೊ ಈಗ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಆಶೀರ್ವಾದ ಬೇಕು ಇವ್ರಿಗೆ. ಅದಕ್ಕೆ ಕ್ರೈಸ್ತ ಧರ್ಮದೊಳಗಡೆ SCಗಳನ್ನ, STಗಳನ್ನ, OBCಗಳನ್ನ, ಅಪ್ಪರ್ ಕಾಸ್ಟನ್ನು ಇನ್ಕ್ಲೂಡಿಂಗ್ ಬ್ರಾಹ್ಮಣರನ್ನ ಸೇರಿಸಿ ಸರ್ವೆ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಇದು ಸೋನಿಯಾ ಗಾಂಧಿಯವ್ರಿಗೆ, ರಾಹುಲ್ ಗಾಂಧಿಯವ್ರಿಗೆ ಸಮಾಧಾನ ಪಡಿಸ್ಲಿಕ್ಕೆ ಮಾಡ್ತಾ ಇರುವಂಥ ಕುತಂತ್ರ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಅಲ್ಲ, ಕಳೆದ ಬಾರಿ ಏನು ಸರ್ವೆ ಮಾಡಿದ್ರು ಅದರಲ್ಲಿ 160 ಕೋಟಿ ಖರ್ಚಾಗಿತ್ತು. ಈ ಬಾರಿ 460 ಕೋಟಿಗೆ ಮೀಸಲಿಟ್ಟಿದ್ದಾರೆ. ಇದರಲ್ಲಿ ದಲಿತರನ್ನು ಕೂಡ ಬಳಸಲಾಗ್ತದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದು ಸರ್, ಇದು 420 ಕೋಟಿ ಖರ್ಚಾಗುತ್ತೆ ಇದಕ್ಕೆ ಅಂತ ಏನು ಹೇಳ್ತಾ ಇದ್ದಾರೆ. ಇದರಲ್ಲಿ 24.1% ಹಣ SCP TSP ದುಡ್ಡು ತಗೋತಾರೆ. ಈಗಾಗಲೇ ಗ್ಯಾರಂಟಿಗಳಿಗೆ 49,000 ಕೋಟಿ ಹಣವನ್ನು ಕೊಟ್ಟು ನುಂಗಿ ನೀರು ಕುಡಿದು ದಲಿತರ ಆರ್ಥಿಕ ಸಬಲತೆಯನ್ನು ಮಣ್ಪಾಲ್ ಮಾಡಿದ್ದೀರಿ. ಈಗ ಮತ್ತೆ 100 ಕೋಟಿ ತಗೋತಾ ಇದ್ದೀರಿ. ದಲಿತರಾಮಯ್ಯ ಸಂವಿಧಾನ ರಕ್ಷಕರು ಅಂತ ಹೇಳ್ತಕ್ಕಂಥ ಈ ಕಾಂಗ್ರೆಸ್ನವ್ರಿಗೆ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ, ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇದೆಯಾ? ಇದನ್ನ ನಾವು ಜನರ ಹತ್ರ ಹೋಗಿ ಮಾತಾಡ್ತೀವಿ. ಇನ್ಮೇಲೆ ಇಲ್ಲಿ ದಲಿತರಾಮಯ್ಯ ಅಂತ ಹೇಳುವಂಥವ್ರು ದಲಿತರಿಗೆ ಒಂದು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಕ್ಕೆ ಮುಂದಾದ್ರ ಅನ್ನೋದು. ದಲಿತರಾಮಯ್ಯ ಅಂತ ಯಾಕೆ ಹೇಳ್ಕೊತಾ ಇದ್ದಾರೆ ಅಂತಂದ್ರೆ, ದಲಿತ ಸಂಘಟನೆಗಳನ್ನ ಪ್ಲೀಸ್ ಮಾಡಕ್ಕೆ. ತುಂಬಾ ಜನ ದಲಿತ ಸಂಘಟನೆ ಮುಖಂಡರು ಹೇಳ್ತಾರೆ, ಸಿದ್ದರಾಮಯ್ಯನೇ ವಾಸಿಕನ್ರಿ ಅಂತ. ಹಂಗೆ ಹೇಳ್ತಾರಲ್ಲ, ಅವ್ರಿಗೆ ವಾಸಿ ಇರ್ಬೋದು. ಆದ್ರೆ ಇಡೀ ಸಮಾಜದ 49,000 ಕೋಟಿನ ನುಂಗಿದಾರಲ್ಲ, ಅವ್ರೇನು ಹೇಳ್ತಾರೆ ಜನರು? ಸೊ ಸಮಾಜವನ್ನು ಒಡೆದು ರಾಜ್ಯಭಾರ ಮಾಡುವಂತಹ ಈ ಹುನ್ನಾರ ಏನಿದೆ, ಕಾಂಗ್ರೆಸ್ ಹುನ್ನಾರ, ಇದನ್ನ ಭೇದಿಸ್ಬೇಕು, ಇದನ್ನ ಸೋಲಿಸ್ಬೇಕು. ನಾವು ಸೋಲಿಸ್ತೀವಿ, ಇದನ್ನ ಬಿಡಲ್ಲ. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ನಡೆ ಏನು ಸರ್? ಅದೀಗ ನಾವು ಅಧಿಕೃತವಾಗಿ ಗವರ್ನರ್ಗೆ ಮನವಿ ಕೊಡ್ತೀವಿ. ನಾವು ಸಮಯ ಕೇಳಿದ್ದೀವಿ. ಇವತ್ತೇ ಸಮಯ ಸಿಕ್ಕಿದ್ರೆ ಇವತ್ತೇ ಹೋಗಿ ಕೊಡ್ತೀವಿ. ಕೋರ್ಟಲ್ಲಿ ಕೂಡ ಕೇಸ್ ನಡೀತಾ ಇದೆ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ನೋಡೋಣ. ಈಗ ನಮ್ಗೆ ಉಳಿದಿರೋದು ಒಂದೇ ದಾರಿ ಅಂತಂದ್ರೆ, ವಿ ವಿಲ್ ಗೋ ಟು ದ ಪೀಪಲ್ಸ್ ಕೋರ್ಟ್. ಜನರ ನ್ಯಾಯಾಲಯಕ್ಕೆ ಹೋಗ್ತೀವಿ.
ನಮ್ಮ ಸಮಾಜಗಳನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಎನ್ ಮಹೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಶಿವಕುಮಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.